ನೀವು ನಮ್ಮ ರಾಜ್ಯಕ್ಕೆ ಬನ್ನಿ ಅಂತೇಳಿ ಕೈಗಾರಿಕೋದ್ಯಮಿಗಳನ್ನು ಒತ್ತಡ ಹಾಕಿ ಕರ್ಕೊಂಬರುವಂಥ ಪರಿಸ್ಥಿತಿಗೆ ಇವತ್ತು ಬಂದಿದೆ. ಇದು ರಾಜ್ಯ ಸರ್ಕಾರದ ಕರ್ತವ್ಯ. ಯಾವ ಜಿಲ್ಲೆಯಲ್ಲಿ ಏನು ಕೈಗಾರಿಕೆ ಮಾಡಬೇಕು, ಯಾವ ರಾ ಮೆಟೀರಿಯಲ್ಲು ಆ ಜಿಲ್ಲೆಯಲ್ಲಿ ಸಿಗ್ತದೆ, ಅಥವಾ ಕೇಂದ್ರ ಸ್ಥಳಕ್ಕೆ ಬೆಂಗಳೂರು ಇರ್ಬೋದು, ಮಂಗಳೂರು ಇರ್ಬೋದು, ಪೋರ್ಟ್ ಸಿಟಿ, ಕ್ಯಾಪಿಟಲ್ ಸಿಟಿ ಮಧ್ಯೆ ಯಾವ ಸ್ಥಳ ಸೂಕ್ತವಾಗಿದೆ, ಆ ಸ್ಥಳದಲ್ಲಿ ಕೈಗಾರಿಕಾ ಅಭಿವೃದ್ಧಿ ಮಾಡಿದ್ರೆ ಕೈಗಾರಿಕೋದ್ಯಮಿಗಳು ಬರ್ತಾರಾ ಇಲ್ವಾ ಅನ್ನೋದನ್ನು ತೀರ್ಮಾನ ಮಾಡಿ ಲ್ಯಾಂಡನ್ನು ಅಕ್ವೈರ್ ಮಾಡಿ ರೆಡಿ ಮಾಡಿ ಡೆವಲಪ್ ಮಾಡಿ ಇಟ್ಟಿದ್ರೆ ಇಮಿಡಿಯೇಟಾಗಿ ಬರ್ತಾರೆ. ಇಲ್ಲದೆ ಹೋದರೆ ಕುಲಾವಿ ಹೊಲಿಸಿಟ್ಕೊಳ್ತೀನಿ, ಕೂಸುಟ್ಟೋದಕ್ಕೆ ಮೊದಲೇ ಕುಲಾವಿ ಹೊಲಿಸ್ಕೊಡಿ ಅಂತ ಕೇಳ್ದಂಗೆ ಆಯ್ತದೆ ಕುಮಾರಸ್ವಾಮಿ ಅವ್ರನ್ನ. ಅದರಿಂದ ನಾನು ಹೇಳೋದು ಅಂದರೆ ರಾಜ್ಯ ಸರ್ಕಾರನೇ ಎಡವಿದೆ. ಮಂಡ್ಯ ಜಿಲ್ಲೆ ಭಾಳ ಸೂಕ್ತವಾದಂಥ ಸ್ಥಳ ಕೈಗಾರಿಕಾ ಅಭಿವೃದ್ಧಿಗೆ. ಯಾಕೆ ಅಂತ ಅಂದರೆ ಮೈಸೂರು ಬೆಂಗಳೂರು ಮಧ್ಯದಲ್ಲಿದೆ, ದಸಪಥದ ಹೆದ್ದಾರಿ ಇದೆ, ದ್ವಿಪಥದ ರೈಲ್ವೆ ಲೈನ್ ಇದೆ, ಎರಡು ಇದನ್ನು ಲೈನ್ ಇರುವಂಥ ರೈಲ್ವೆ ಲೈನ್ ಇದೆ, ನೀರಿಗೆ ತೊಂದರೆ ಇಲ್ಲ, ಲೋಕಭವನಿಯಿಂದಾದರೂ ತರ್ಬೋದು, ಕಾವೇರಿಯಿಂದಾದರೂ ತರ್ಬೋದು. ಹೀಗೆ ಮತ್ತು 220 kV ಸಬ್ಸ್ಟೇಷನ್ ಇದೆ ನಮ್ಮ ತೂಬಿನಕೆರೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಹತ್ತಿರದಲ್ಲೇ. ಪವರ್ಗೆ ಎಲ್ಲರಿಗೂ ಕೂಡ ಅನುಕೂಲವಾದಂಥ ಎಲ್ಲ ಮೂಲಭೂತ ಸೌಕರ್ಯಗಳು ಸಿಗುವಂಥ ಸ್ಥಳ ಮಂಡ್ಯ. ಇದು ಸೂಕ್ತವಾಗಿದೆ. ಇದು ನಾನು 25 ವರ್ಷದ ಹಿಂದೆಯೇ ಬ್ಯಾಡ್ರಳ್ಳಿ ಹತ್ರ ನಾನು 2800 ಎಕರೆ ಪ್ರಪೋಸ್ ಮಾಡಿದ್ದೆ. ಆದರೆ ಕಾರಣಾಂತರಗಳಿಂದ ಆಗಲಿಲ್ಲ. ನಾನು ಬಿಟ್ಟ ಮೇಲೆ ಯಾರೂ ಇದು ಮಾಡಲಿಲ್ಲ. ಆವಾಗ ಸ್ವಲ್ಪ ಈ ರಾಗಿ ಮುದ್ದಳ್ಳಿ ಸೈಡ್ನಲ್ಲಿ ವಿಜಯಲಕ್ಷ್ಮಮ್ಮನವರು ಸ್ವಲ್ಪ ತಕರಾರು ತೆಗೆದ್ರು, ಇಲ್ಲಿ ಅಕ್ವೈರ್ ಮಾಡೋದು ಬೇಡ ಅಂತ. ಅದು ನಿಂತೋಯ್ತು. ಇತ್ತೀಚೆಗೆ ಒಂದು 280 ಎಕರೆ ಎಲೆ ಚಾಕ್ನಳ್ಳಿ ಹತ್ರ ಪ್ರಪೋಸ್ ಮಾಡಿದ್ರು. ಅದು ರವೀಂದ್ರ ಶ್ರೀಕಂಠಯ್ಯನವರು ಲಿಫ್ಟ್ ಇರಿಗೇಷನ್ ಮಾಡಿಸಿದ್ರು. ಅದರಿಂದ ಅವ್ರು ಕೇಳಿದ್ರಲ್ಲೂ ಅರ್ಥ ಇದೆ. ಅವರು ಲಿಫ್ಟ್ ಇರಿಗೇಷನ್ ಮಾಡಿಸಿದ್ದೀನಿ, ಇರಿಗೇಷನ್ ಆಗ್ತಾಯಿದೆ, ಅದರಿಂದ ಬೇಡ ಅಂಥೇಳಿ ಅದನ್ನು ನಿಲ್ಲಿಸಿದ್ರು. ರೈಲ್ವೆ ಲೈನಿಂದ ಹೊರಗಡೆ ನೊದೆಕೊಪ್ಪಲು, ಅಗಟಳ್ಳಿ, ಅವ್ಯಾರಹಳ್ಳಿ ಈ ಭಾಗದಲ್ಲಿ 2000 ಎಕರೆಯಷ್ಟು ಡ್ರೈ ಲ್ಯಾಂಡು. ಅಲ್ಲಿ 1,000 ಅಡಿ ಬೋರ್ವೆಲ್ ಹಾಕಿದ್ರೂ ನೀರು ಬರೋದಿಲ್ಲ ಅಂಥ ಸ್ಥಳ ಅದು. ಅಂಥ ಸೂಕ್ತವಾದ ಸ್ಥಳನ ಇದು ಮಾಡಿ ಗುರುತಿಸಿ, ಇದು ಮಂಡ್ಯ ತಾಲೂಕು ಮತ್ತು ಪಾಂಡವಪುರ ತಾಲೂಕು ಎರಡಕ್ಕೂ ಬರ್ತದೆ. ಈ ಶಾಸಕರುಗಳು ಈಗ ಇರುವಂಥ ರೂಲಿಂಗ್ ಪಾರ್ಟಿನವರು ನಮ್ಮವ್ರನ್ನ ಕೂರಿಸ್ಕೊಂಡು ಇದು ಮಾಡಿ ತೀರ್ಮಾನ ಮಾಡಿ ಅವ್ರು ಸಪೋರ್ಟ್ ಮಾಡಿದ್ರೆ, ಲ್ಯಾಂಡ್ ಅಕ್ವೈರ್ ಮಾಡಿ ರೆಡಿ ಇಟ್ಟರೆ ಕೈಗಾರಿಕೆಗಳೇನು ಬರ್ತಾಯಿದೆ. ಕೈಗಾರಿಕೆಗಳು ಬರೋದಿಲ್ಲ ಅಂತಲ್ಲ, ಕೈಗಾರಿಕೆಗಳು ತರೋದಕ್ಕೆ ಪ್ರಯತ್ನ ಮಾಡಿಲ್ಲ. ಇವಾಗ ನಾಗಮಂಗಲದ ಹತ್ರನೂ ಇದೆ, ಹೈವೇಗಿದೆ. ಇವಾಗ ಮದ್ದೂರಿನಲ್ಲೂ ಒಂದು 110 ಎಕರೆ ರೆಡಿ ಇದೆ. ಹೀಗೆ ರೆಡಿ ಇದೆ. ಅದನ್ನು ಇಲ್ಲಿ ಅಭಿವೃದ್ಧಿ ಮಾಡಬೇಕು ಅನ್ನೋರು ಮುಂಚೂಣಿನಲ್ಲಿ ಬಂದು ಸಪೋರ್ಟ್ ಮಾಡುವಂಥವ್ರು ಇಲ್ಲ. ಕುಮಾರಸ್ವಾಮಿ ಅವ್ರನ್ನ ಕೇಳಿದ್ರೆ ಏನು ಮಾಡ್ತಾರೆ? ಕುಮಾರಸ್ವಾಮಿಯವರು ಕೊಟ್ಟರೆ ಯಾರನ್ನಾದರೂ ಕೈಗಾರಿಕೋದ್ಯಮಿಗಳು ಕರ್ಕೊಂಬಂದು ಹಾಕ್ತಾರೆ. ಅದಕ್ಕೆ ನಾನು MB ಪಾಟೀಲ್ರಿಗೂ ಒಂದು ಪತ್ರ ಬರೆದಿದ್ದೀನಿ. ನೀವೆಲ್ಲ ರೆಡಿ ಇದೆ ಅಂತೇಳಿ ಹೇಳಿದ್ದೀರಿ, ಎಲ್ಲಿ ನೀವು ಬೂತ್ ಸ್ವಾಧೀನ ಮಾಡಿ ಎಲ್ಲ ಇನ್ಫ್ರಾಸ್ಟ್ರಕ್ಚರೆಲ್ಲ ಡೆವಲಪ್ ಮಾಡಿ ಎಲ್ಲಿ ರೆಡಿ ಇಟ್ಟಿದ್ದೀರಿ? ರೆಡಿ ಇರುವಂಥ ಜಾಗನೂ ಐಡೆಂಟಿಫೈ ಮಾಡಿಲ್ಲ. ಇವಾಗ ನಮ್ಮಲ್ಲೂ ಒಂದು 110 ಎಕರೆ ರೆಡಿ ಇದೆ ಮದ್ದೂರಿನಲ್ಲಿ, ಫೈನಲ್ ನೋಟಿಫಿಕೇಷನ್ ಆಗಿದೆ. ಒಂದು ಸ್ಟೇ ತಂದಿದ್ದಾರೆ ಕೆಲವರು. ಸ್ಟೇ ವೆಕೇಟ್ ಮಾಡಿಸಿ ಇಮಿಡಿಯೇಟಾಗಿ ರೇಟ್ ಫಿಕ್ಸ್ ಮಾಡಿ ಪೊಸಿಷನ್ ತಗೊಂಡು ಇದು ಮಾಡಬೇಕು. KDB ಫೈನಲ್ ನೋಟಿಫಿಕೇಷನ್ ಆದಮೇಲೆ ಇಟ್ ಈಸ್ ಓವರ್. ಅದನ್ನು ಪುನಃ ಅವ್ರಿಗೆ ಬಿಟ್ಕೊಡೋಕ್ಕಾಗೋದಿಲ್ಲ. ಆ ಥರ ಇದು KDB ಅಕ್ವಿಷನ್ ರೂಲ್ಸ್ ಇರೋದು. ಈಗಿರುವಾಗ ಮಾಡಬೇಕು ಅನ್ನೋ ಇದನ್ನೇ ಮನಸ್ಸೇ ಇಲ್ಲದೆ ಇದೆ ಅಂಥ ಸಂದರ್ಭದಲ್ಲಿ ಯಾರು ಮಾಡಬೇಕು? ಅಧಿಕಾರದಲ್ಲಿರೋರು, ಜಿಲ್ಲೆಯವರು ಎಲ್ಲ ಒಗ್ಗಟ್ಟಾಗಿ ಇದು ಮಾಡಬೇಕು. ಅದಕ್ಕೇ ನಾನು ಅದು ಒಂದು ಲೆಟ್ರನ್ನು ನಮ್ಮವ್ರಿಗೆ ಶಾಸಕರುಗಳಿಗೂ ಬರೆದಿದ್ದೀನಿ. ಎಲ್ಲ ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಕರೀರಿ. ನಮಗೂ ಏನು ಮುಜುಗರ ಏನಿಲ್ಲ. ನೀವು ಕರೆದ್ರೆ ನಾವು ಬರ್ತೀವಿ. ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋಣ. ಚರ್ಚೆ ಮಾಡಿ ಏನು ಮಾಡಬೇಕು, ಜಿಲ್ಲೆಯಲ್ಲಿ ಏನೇನು ಅಭಿವೃದ್ಧಿ ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡೋಣ ಅಂಥೇಳಿ ಒಂದು ಪತ್ರ ಬರೆದಿದ್ದೀನಿ. ಇವಾಗ ಮೆಡಿಕಲ್ ಕಾಲೇಜಿಗೆ ಎಲ್ಲ ಮೆಡಿಕಲ್ ಕಾಲೇಜಿಗೂ 50 ಸೀಟು 100 ಸೀಟು ಹೆಚ್ಚಿಗೆ ಕೊಟ್ಟರು. ಮಂಡಿಗೆ ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ? ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಯಾಕೆ ಮಾಡಲಿಲ್ಲ? ತಾಯಿ ಮಕ್ಕಳ ಆಸ್ಪತ್ರೆಗೆ ಯಡಿಯೂರಪ್ಪನವ್ರು ಇದ್ದಾಗಲೇ ಸ್ಯಾಂಕ್ಷನ್ ಮಾಡಿದ್ರು. ಆ ದುಡ್ಡನ್ನು ಉಪಯೋಗ ಮಾಡ್ಕೊಳ್ಳೋಕ್ಕಾಗಲ್ಲ. ಇಲ್ಲೆಲ್ಲೋ ಇದರಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹೊಸೂರು ಮಂಡ್ಯ ಇದರಲ್ಲಿ. ಇಲ್ಲಿಂದ ಇಲ್ಲಿಂದ ತೊಗೊಂಡೋಗಿ ಅಷ್ಟು ದೂರದಲ್ಲಿ ಇದ್ರ ಹಾಸ್ಪಿಟ್ಲ್ ಒಂದು ಕಡೆ, ಮೇಜರ್ ಹಾಸ್ಪಿಟ್ಲು, ತಾಯಿ ಮಕ್ಕಳ ಹಾಸ್ಪಿಟ್ಲು ಒಂದು ಕಡೆ ಅಲ್ವೇ? ಇಲ್ಲೇ ಹಿಂದೆ ನಾನು ಹೇಳಿದ್ದೆ, ನಾನು ಅಶ್ವಥ್ ನಾರಾಯಣ ಅವ್ರಿಗೆ ಮತ್ತು ಇವ್ರಿಗೆ
ವೈದ್ಯಕೀಯ ಸಚಿವರಾಗಿದ್ದಾಗ ಬರೆದಿದ್ದೆ. ಒಂದು ವೈದ್ಯಕೀಯ ಶಿಕ್ಷಣ ಸಂಸ್ಥೆ ಅಂದರೆ ಹೇಗಿರಬೇಕು, ಎಷ್ಟು ಎಕರೆ ಜಾಗ ಇರಬೇಕು, ಎಂಥ ವಾತಾವರಣ ಇರಬೇಕು. ಇಲ್ಲಿ ತಗೊಂಬಂದು ಈ ಪೋಸ್ಟ್ ಮಾರ್ಟಮ್ ಇದರ ಸೆಂಟ್ರ್ ಪಕ್ಕದಲ್ಲಿ ಹಾಸ್ಟೆಲ್ ಮಾಡಿದ್ದಾರೆ. ಹಾಸ್ಟೆಲ್ಗಳು ನೋಡಿದ್ರೆ ಡಂಜನ್ ಇದ್ದಂಗಿದೆ. ಅಲ್ಲಿ ಮಕ್ಕಳು ವೈದ್ಯಕೀಯ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡೋಕ್ಕಾಗ್ತದೆ. ಹಾಸ್ಪಿಟ್ಲ್ ಕಂಡೀಷನ್ ನೋಡಿದ್ರೆ ಹೇಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಹೇಗಿರಬೇಕು, ಹಾಸ್ಪಿಟ್ಲ್ ಅಂದರೆ ಹೇಗಿರಬೇಕು. ಕೆಲವು ಖಾಸಗಿ ಕಾಲೇಜುಗಳು ಮಾಡಿದ್ದಾರೆ, ಸರ್ಕಾರಿ ಕಾಲೇಜುಗಳು ಮಾಡಿದ್ದಾರೆ. ಹೋಗಿ ನೋಡಿರಿ. ಒಂದು 25-30 ಎಕರೆ ಜಾಗ ಇರಬೇಕು, ಒಂದು ಒಳ್ಳೆಯ ವಾತಾವರಣ ಇರಬೇಕು, ಮಕ್ಕಳ ಹಾಸ್ಟೆಲ್ಲು ಇದು ಎಲ್ಲ ಇರಬೇಕು, ಅವರಿಗೆಲ್ಲ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು, ಪ್ರತಿಯೊಂದು ಇರಬೇಕು, ಎಲ್ಲ ಇರಬೇಕು. ಇದ್ದರೆ ಅದೊಂದು ಒಳ್ಳೆಯ ಉತ್ತಮ ಶೈಕ್ಷಣಿಕ ಸಂಸ್ಥೆ ಅಂತ ಕಳಿತಾರೆ. ಇಲ್ಲದವ್ರು ಏನು ಮಾಡೋಕ್ಕಾಗತ್ತೆ. ಇದು ಇದು ಕೂತ್ಕೊಂಡು ಮಾತಾಡಿದ್ರೆ ನಾವು ಅಧಿಕಾರ ಇದೆ. ಇವಾಗ ಅವ್ರು ಕರೆದ್ರೆ ನಾವು ಬರ್ತೀವಿ, ನಾವು ಸಜೆಷನ್ ಕೇಳಿದ್ರೆ ನಾವು ಕೊಡ್ತೀವಿ. ಸೂಕ್ತವಾಗಿದ್ದರೆ ಪರಿಗಣಿಸಲಿ, ಇಲ್ಲದೇ ಬೇಡ. ಅದಕ್ಕೆ ಪತ್ರ ಬರೆದಿರೋದು. ಎಲ್ಲಿ ಇದೆಯಲ್ಲ, ಎಷ್ಟು ವರ್ಷದಿಂದ ಇದೆ. ನನ್ನ ಸಂಬಂಧಿನೇ ಹುಡುಗ ಅಲ್ಲ, ಕೋರ್ಟ್ನಲ್ಲಿ ದುಡ್ಡು ಖರ್ಚು ಮಾಡ್ಕೊಂಡು ಓಡಾಟ ಮಾಡಿದವರು ನಮ್ಮ ಪಾಪ ಹೊನ್ನಯ್ಯನವ್ರು ತೀರೋದ್ರು. ನಮ್ಮ ರವೀಂದ್ರ ಮತ್ತು ಹೊನ್ನಯ್ಯನವ್ರು ಇಬ್ಬರೇ ಸ್ವಂತ ಖರ್ಚು ಹಾಕೊಂಡು ಹೋರಾಟ ಮಾಡಿದ್ರು, ಎಲ್ಲ ಆರ್ಡ್ರ್ ಎಲ್ಲ ತಂದರು. ಅದನ್ನು ಬಿಡಿಸ್ಕೊಳ್ಳೋಕ್ಕಾಗಲಿಲ್ಲ. ಯಾಕಾಗಲಿಲ್ಲ? ಹಾಂ, ಹೌದು, ಇಚ್ಛಾಶಕ್ತಿ ಕೊಡ್ತಾನೆ.